ತುಮಕೂರಿನಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಭಾಗವಾಗಿರ್ತಕ್ಕಂಥ ಈ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಏಕಾಏಕಿ ಇನ್ನು 2 ದಿವಸದಲ್ಲಿ ರಾಜ್ಯ ಒಲಿಂಪಿಕ್ಸ್ ನಡೆಯುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸನ್ಮಾನ್ಯ ಗೃಹ ಸಚಿವರು ಆ ಒಳಾಂಗಣ ಕ್ರೀಡಾಂಗಣಕ್ಕೆ ತಮ್ಮದೇ ಹೆಸರನ್ನ ಇಟ್ಕೊಂಡು ಇವತ್ತು ಒಂದು ಆದೇಶ ಹೊರಡಿಸ್ಕೊಂಡು ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜಿಲ್ಲಾಡಳಿತನೂ ಅದಕ್ಕೆ ತಯಾರು ಮಾಡ್ಕೊಂಡಿದೆ. ಇದನ್ನು ವಿರೋಧಿಸಿ ತುಮಕೂರಿನ ಜನ ಮತ್ತು ತುಮಕೂರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಕೂತ್ಕೊತಾ ಇದ್ದೀವಿ. ನಮಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣವಾಗಿ ಉಳಿಬೇಕು. ಅಲ್ಲಿ ಬೇರೆ ಯಾರ್ದು ಹೆಸರನ್ನ ಇಡೋವಂಥ ಅಗತ್ಯ ಇಲ್ಲ. ಸನ್ಮಾನ್ಯ ಸಚಿವರು ಅವ್ರದ್ದೇ ಹೆಸರು ಇಟ್ಕೊಂಡಿರೋವಂಥದ್ದು ಬಹುಶಃ ನಿಜವಾಗ್ಲೂ ಸಹಿತ ಎಲ್ಲೋ ಒಂದು ಕಡೆ ಚಿಲ್ಲರೆ ಜನಪ್ರಿಯತೆಗೆ ಸಚಿವರು ಮಾರು ಹೋಗ್ತಾವ್ರೆ ಅನ್ನೋವಂಥದ್ದು ನಮ್ಮ ಅನಿಸಿಕೆ. ಸರ್, ಇದೆಲ್ಲ ಸಚಿವರಿಗೆ ಗಮನಕ್ಕೆ ಬರೋಲ್ಲ ಅಂತಂದ್ರೇನಿಲ್ಲ. ಅಧಿಕಾರಿಗಳು ಏನೇ ಅವ್ರನ್ನ ಇದು ಪರಮೇಶ್ವರ್ ಅವ್ರ ಹತ್ರ ಒಳ್ಳೆಯವರಾಗಬೇಕು, ಸಚಿವ್ರ ಹತ್ರ ಒಳ್ಳೆಯವರಾಗಬೇಕು ಅಂತ ಏನೇ ಹೇಳಿದ್ರು ಪರಮೇಶ್ವರ್ ಅವ್ರಿಗೆ ಅವ್ರದ್ದೇ ಆದಂಥ ವಿವೇಚನೆ ಇದೆ. ನನ್ನ ಹೆಸ್ರನ್ನೇ ಯಾಕಪ್ಪ ಇಡಬೇಕು, ಯಾರನ್ನ ಕ್ರೀಡಾಪಟುಗಳಿಗೆ ಹೆಸರು ಇಡ್ರಪ್ಪ ಹಂಗೆ ಇಡಲೇಬೇಕು ಅನ್ನೋದಿದ್ರೆ ಆಮೇಲೆ ಯಾರೂ ಏನು ಕೇಳಿರಲಿಲ್ಲ. ಇದು ಮಹಾತ್ಮ ಗಾಂಧಿ ಒಳಾಂಗಣ ಅಂತಲೇ ಇದ್ದಿದ್ದು ಇದುವರೆಗೂ ಸಹಿತ. ಈ ಹೆಸರು ಸಪ್ರೇಟ್ ಇಡೋ ಅಂಥ ಅಗತ್ಯನೇ ಇರಲಿಲ್ಲ. ಹಂಗೂ ಇಡಬೇಕು. ಹೌದು, ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಅಂತಲೇ ಇರ್ತಿದ್ದು. ಇವರು ಏಕಾಏಕಿ ಇಟ್ಕೊಂಡಿರೋಂಥದ್ದು ನಿಜವಾಗ್ಲೂ ಸಹಿತ ಯಾರೂ ಒಪ್ತಾ ಇರೋಂಥ ವಿಚಾರ. ಹಂಗಾಗಿ ಇದು ಮಹಾತ್ಮ ಗಾಂಧಿ ಕ್ರೀಡಾಂಗಣವಾಗಿ ಉಳಿಬೇಕು. ಹಂಗೂ ಏನಾರ ಇವ್ರು ಬ್ಲ್ಯಾಕಿಗೆ ಬೇರೆ ಹೆಸರಿಡಬೇಕು ಅಂದರೆ ಮಹಾನ್ ಕ್ರೀಡಾಪಟುಗಳಿದ್ದಾರೆ ತುಮಕೂರಿನಲ್ಲಿ. ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರ್ತಕ್ಕಂತಹ ವಾಲಿಬಾಲು, ಕಬಡ್ಡಿ, ಖೋ ಖೋ, ಅಥ್ಲೆಟಿಕ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಕ್ರೀಡಾಪಟುಗಳಿದ್ದಾರೆ, ತರಬೇತುದಾರರಿದ್ದಾರೆ. ಅವ್ರ ಹೆಸರುಗಳು ಯಾರನ್ನ ಇಡಲಿ. ಸರ್, ಯಾವುದೂ ಇಲ್ಲ ಸರ್. ನೆನ್ನೆ ಭಾನುವಾರ ರಾತ್ರಿಯಿಂದ ಮಧ್ಯಾಹ್ನದಿಂದ ಕೆಲಸ ಶುರು ಮಾಡಿದ್ದಾರೆ. ನಮ್ಗೆ ಬೆಳಗ್ಗೆ ಮಾಹಿತಿ ಗೊತ್ತಾಯಿತು. ಹಾಗಾಗಿ ಕೂಡಲೇ ನಾವು ಕರೆ ಕೊಟ್ಬಿಟ್ಟು ಪ್ರತಿಭಟನೆ ಕೂತಿದ್ವಿ. ಯಾವುದು ಟರಾವು ಇಲ್ಲ, ಏನೂ ಇಲ್ಲ ಸರ್. ಇದು ಹೆಂಗೆ ಅಂದರೆ ಸರ್ಕಾರ ಇವ್ರದ್ದು ಯಾವುದು ಟರಾವು ಇಲ್ಲಿವರೆಗೂ ಇರೋಲ್ಲ. ಯಾರನ್ನ ಟರಾವ್ ಆಯ್ತಾ ಏನಾರ ಪ್ರಸ್ತಾವನೆ ಹೋಗಿತ್ತು ಅಂದರೆ ಇವತ್ತು ರಾತ್ರಿನೇ ರೆಡಿ ಮಾಡಿಬಿಡ್ತಾರೆ ಅದನ್ನೆಲ್ಲ. ಆ ಲೆವೆಲ್ಗೆ ಸರ್ಕಾರ ಎಲ್ಲದಕ್ಕೂ ರೆಡಿಯಾಗಿ ನಿಂತಿರುತ್ತೆ ಸರ್. ಇದು ಮಹಾತ್ಮ ಗಾಂಧಿ ಕ್ರೀಡಾಂಗಣವಾಗಿ ಉಳಿಬೇಕು. ಇಲ್ಲಿ ಅನಗತ್ಯವಾಗಿ ಇದನ್ನು ವಿಭಾಗ ಮಾಡಿ ಪರಮೇಶ್ವರ್ ಅವರ ಹೆಸರನ್ನ ತೆಗಿಬೇಕು. ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಅಂತಲೇ ಮಹಾತ್ಮ ಗಾಂಧಿಯವ್ರ ಹೆಸರಲ್ಲೇ ಉಳಿಬೇಕು. ಮನ್ರೇಗಾದ ಹೆಸರು ಬದಲಾಯಿಸಿದ್ರು, ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು ಅಂತ ಅಪಪ್ರಚಾರವನ್ನು ಮಾಡಿಕೊಂಡು ದೇಶಾದ್ಯಂತ ಕಾಂಗ್ರೆಸ್ ಇವತ್ತು ಆಂದೋಲನ ಮಾಡಲಿಕ್ಕೆ ಹೊರಟಿದೆ. ಆದರೆ ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನಿಟ್ಟು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆಯುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲೇ ನಡೀತಾ ಇದೆ. ಕಾಂಗ್ರೆಸ್ಸಿನ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹೆಸರನ್ನು ಬದಲಾಯಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಅಂತ ಹೆಸರಿಟ್ಕೊಳ್ತಾ ಇದ್ದಾರೆ. ಇದು ಒಂದು ದಿವಾಳಿತನ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನದಲ್ಲಿ ನಗರದ ಶಾಸಕರಾದಂಥ ಜಿ.ಬಿ. ಜ್ಯೋತಿ ಗಣೇಶ್ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ತುಮಕೂರಿನ ನಾಗರಿಕರಿಗೆ, ತುಮಕೂರಿನ ಇಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಸೌಕರ್ಯಗಳು ಸಿಗಬೇಕು, ಸವಲತ್ತು ಸಿಗಬೇಕು, ಅವರೆಲ್ಲರಿಗೂ ಒಂದು ಒಳ್ಳೆಯ ಕ್ರೀಡಾಂಗಣ ಆಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಸುಮಾರು ಒಂದು 50 ಕೋಟಿ ವೆಚ್ಚದಲ್ಲಿ ವೆಚ್ಚ ಮಾಡಿ ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣವನ್ನು ಕಟ್ಟಿದರು. ಆ ಕ್ರೀಡಾಂಗಣದ ಹೆಸರನ್ನು ಇವತ್ತು ಪರಮೇಶ್ವರ್ನವರು ಬದಲಾಯಿಸೋದ್ರ ಮುಖಾಂತರ ಜೀವಂತವಾಗಿದ್ದಾಗಲೇ ಅವ್ರ ಜಿಲ್ಲೆಯಲ್ಲಿ ಅವ್ರದ್ದೇ ಹೆಸರು ಇಟ್ಕೊಳೋಂಥ, ಅದು ಗಾಂಧೀಜಿಯವ್ರ ಹೆಸರನ್ನು ತೆಗೆದು ಇಟ್ಕೊಳೋಂಥದ್ದು ನಿಜಕ್ಕೂ ಅವರು ಗಾಂಧೀಜಿಯವ್ರಿಗೆ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಅವಮಾನ ಅಂತ ಹೇಳಿಕ್ಕೆ ಬಯಸ್ತೀನಿ. ನಮ್ಮ ಆಗ್ರಹ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಆಗೇ ಉಳಿಬೇಕು. ಪರಮೇಶ್ವರ್ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣ ಆಗಲಿಕ್ಕೆ ನಮ್ಮದು ವಿರೋಧ ಇದೆ. ಹಾಗಾಗಿ ಆ ಒಂದು ಬೋರ್ಡ್ ತೆಗೆಯೋವರೆಗೂ ನಾವಿಲ್ಲಿ ಅಹೋರಾತ್ರಿ ಧರಣಿ ಕೂತ್ಕೊಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅವ್ರ ಹೆಸರನ್ನ ಬದಲಾಯಿಸ್ತೀವಿ ಅಂತ ಹೇಳೋವರೆಗೂ ನಾವು ಈ ಜಾಗ ಬಿಟ್ಟು ಯಾವುದೇ ಕಾರಣಕ್ಕೂ ಕದಲೋದಿಲ್ಲ. ಏನು ಅವ್ರದ್ದು ಪ್ರಚಾರ ಈಗ ತುಮಕೂರು ನಗರದಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರಮೋಷನ್ ತಗೊತಾ ಇದ್ದಾರೆ ಅಂದರೆ ಬಿಟ್ಟು ಪ್ರಚಾರ ತಗೊತಾ ಇದ್ದಾರೆ ಪರಮೇಶ್ವರ್ ಅನ್ನೋದು ಬಿಟ್ಟರೆ ಅದು ಇನ್ನೇನೂ ಇಲ್ಲ. ದಸರಾ ಮಾಡ್ತಾರೆ, ಎಲ್ಲ ಸರ್ಕಾರಿ ದುಡ್ಡು, ಎಲ್ಲಿ ನೋಡಿದ್ರು ಪರಮೇಶ್ವರ್ ಫೋಟೋ, ಪರಮೇಶ್ವರ್ ಫ್ಲೆಕ್ಸು. ಅದೇ ರೀತಿ ಅದರದ್ದೇ ಒಂದು ಭಾಗ. ಈಗ ತುಮಕೂರು ನೀವು ಕಾರ್ಪೊರೇಷನ್ಗೆ ಹೋದರೆ ಜನಗಳಿಗೆ ಕೆಲಸ ಆಗ್ತಿಲ್ಲ, ಈ ಖಾತಾ ಸಿಗ್ತಿಲ್ಲ ಅಂತ ತಿಂಗಳುಗಟ್ಟಲೆ ಎಳಿತಾ ಇದ್ದಾರೆ. ಇವರು 1.5 ತಿಂಗಳು 2 ತಿಂಗಳು ದಸರಾದ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳನ್ನ ಬಿಡ್ತಾರೆ. ಇಲ್ಲಿ ಈಗ ಕ್ರೀಡಾ ಉತ್ಸವ ಅಂತ 1.5 ತಿಂಗಳು ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಅಧಿಕಾರಿಗಳು ಆಡಳಿತ ಮಾಡೋಕ್ಕಿದ್ದಾರಾ, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕಿದ್ದಾರಾ? ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ಪ್ರಚಾರ